ಕೋಲು ಮಂಡೆ ಬಿಸಿ ವೀಕ್ಷಕರೇ, ನಿಜಕ್ಕೂ ತಾರಕಕ್ಕೇರ್ತಾ ಇರತಕ್ಕಂಥದ್ದು ತೀವ್ರ ಚರ್ಚೆಗೆ ಈ ಒಂದು ಹಾಡು ಗ್ರಾಸವಾಗಿದೆ. ಸೊ ಜಾನಪದ ಸಾಹಿತ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಈಗಾಗಲೇ ಚಂದನ್ ಶೆಟ್ಟಿ ಅವರು ಮಾಡಿದ್ದಾರೆ. ಜೊತೆಗೆ ಧಾರ್ಮಿಕ ಭಾವನೆಗಳಿಗೂ ಸಹ ಧಕ್ಕೆ ತರುವಂಥ ಕೆಲಸವನ್ನು ಚಂದನ್ ಶೆಟ್ಟಿ ಅವರು ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಒಂದು ಸಮುದಾಯಕ್ಕೆ ಅಥವಾ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ಒಂದು ಹಾಡುಗಳ ಈಗ ಒಂದಷ್ಟು ಆರೋಪಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಅವರು ಈಗ ತಮ್ಮ ವಿರುದ್ಧ ದೂರನ್ನು ದಾಖಲು ಮಾಡಲಿಕ್ಕೆ ಬಜರಂಗ ದಳ ಆಗಿರ್ಬೋದು, ಜೊತೆಗೆ ಜಾನಪದ ಸಂಘಟನೆಗಳು ಸಹ ಮುಂದಾಗಿರ್ತಕ್ಕಂಥದ್ದು. ಸೊ ಏನು ಹೇಳ್ತೀರಾ? ಯಾಕಂದರೆ ಪದೇ ಪದೇ ಈ ರೀತಿಯಾದಂಥ ಎಡವಟ್ಟುಗಳು ತಮ್ಮಿಂದ ಆಗ್ತಾ ಇದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂತ. ಸರ್, ಯಾವ ಸೀನಲ್ಲಿ ನಿಮಗೆ ಬೇರೆ ರೀತಿಯ ಭಾಸವಾಗುತ್ತೆ? ಅಂದ್ರೆ ಅವರು ಅದರಲ್ಲಿ 3-4 ಸಲ ಬರ್ತಾರೆ ಸಂಕಮ್ಮನವರು. ಯಾವ ಪೋರ್ಷನ್ ಅಲ್ಲಿ ನಿಮ್ಗೆ ಹಂಗ ಅನಿಸ್ತು? ಅಂದರೆ ಅವರು ಭಾವನೆ ಆಗಿರ್ಬೋದು, ಅವರ ಸನ್ನೆ ಆಗಿರ್ಬೋದು, ತಾವು ಅವ್ರ ಜೊತೆ ಬೆರೀತಾ ಇರ್ತಕ್ಕಂಥ ಅಥವಾ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ರೆ ಸಂಕವಳನಕ್ಕೆ ಶಿವಶರಣೆ ಆಕೆ. ಸೊ ಮಾದೇಶ್ವರನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಂಥ ಶಿವಶರಣೆ. ಆದರೆ ಅವರನ್ನು ಈ ರೀತಿಯಾಗಿ ಅಂದರೆ ಎಲ್ಲೂ ಆಕೆನ ನೋಡಿದ್ರೆ ನಮಗೆ ಆ ರೀತಿಯಾಗಿ ಭಕ್ತಿ ಬರೋದಿಲ್ಲ. ಆಕೆನ ನೋಡಿದ್ರೆ ಶಿವಶರಣೆ ಅಂತ ಅನ್ಸೋದಿಲ್ಲ. ಜೊತೆಗೆ ಆ ವಸ್ತ್ರ ವಿನ್ಯಾಸದಲ್ಲಿ ಪ್ರಾಬ್ಲಿ ಈ ತರ ಒಂದು ತಪ್ಪು ಆಗೋದಿಲ್ಲ ಅನ್ನೋ ಒಂದು ಭರವಸೆನ ನಾನು ಕೊಡ್ತೇನೆ. ಓಕೆ, ಅಂದ್ರೆ ಮುಂದೆ ಈ ರೀತಿಯಾಗಿ ಏನಾದರೂ ತಮ್ಮ ಮೈಂಡಲ್ಲಿ ಕಾನ್ಸೆಪ್ಟ್ ಇತ್ತಾ? ಅಂದ್ರೆ ಧನ್ಯವಾದ TV5 ಜೊತೆ ಮಾತನಾಡಿದ್ದಕ್ಕೆ.